ಈಗ 3 ಜನ ಏನ್ ಒಂದಾಗಿದ್ದಾರೆ, ಕಾಕ್ರೋಚ್ ಸುದಿ, ಜಾನ್ವಿ ಹಾಗೆ ಅಶ್ವಿನಿ ಅವರು, 3 ಜನ ಮೆಂಟಾಲಿಟಿ ಒಂದೇ ತರ ಫೀಲ್ ಆಗ್ತಿದೆ ನಮ್ಗೆ. ಅಂದ್ರೆ ಬೇರೆಯವ್ರೇನೋ ಬಿದ್ದಾಗ ಆಡ್ಕೊಂಡ್ ನಗೋದು, ಅಥವಾ ಬೇರೆಯವ್ರಿಗೇನೋ ಕಿತಾಪತಿ ಮಾಡಿ ಅದೊಂಥರ ನಿಮ್ಗೆ ಅದನ್ನ ಕಾಮಿಡಿ ತರ ಫೀಲ್ ಮಾಡಕ್ ಆಗಲ್ಲ, ಅಥವಾ ಎಂಟರ್ಟೈನ್ ಆಗಿ ತಗೊಳಕ್ ಆಗ್ತಿಲ್ಲ. ಒಂಥರ ನಮ್ಗೆ ನೋಡುಗರಿಗೆ ಅಸಹ್ಯ ಅನಿಸ್ತಿದೆ. ಸೊ ಅಲ್ಲಿ ಒಳಗಿದ್ದಂತ ನಿಮ್ಗೆ ಹೇಗ್ ಅನಿಸ್ತಿತ್ತು ಅದೆಲ್ಲ ಅಂತ? ನನಗೆ ನಾನು ಕಾಮಿಡಿ ಸೀರಿಯಲ್ ಅಂತ ಸಿಲ್ಲಿಲಲ್ಲಿ ಅಂತ ಒಂದು ಕಾಮಿಡಿ ಎಪಿಕ್ಸ್ ಇದು ಕಾಮಿಡಿ ಮಾಡಿ ಬಂದವಳು, ಅದ್ರ ಅನುಭವ ನನ್ಗಿದೆ. ನನ್ನ ಪ್ರಕಾರ ಕಾಮಿಡಿ ಅಂದ್ರೆ ಸಿಲ್ಲಿಲಲ್ಲಿ ಕೂಡ ಅಷ್ಟ್ರ ಮಟ್ಟಿಗೆ ಬೆಳೆಯಕ್ಕೆ ಸಾಧ್ಯ ಆಗಿದ್ದು, ನೀವು ಯಾವುದೇ ಎಪಿಸೋಡ್ ನೋಡಿ ಅಲ್ಲಿ ಮೇನ್ ಆಗಿ ವಲ್ಗ್ಯಾರಿಟಿ ಇಲ್ಲ ಫಸ್ಟ್. ಇನ್ನೊಂದು, ಆ ಅಷ್ಟು ಪಾತ್ರಗಳು ಬೇರೆಯವ್ರನ್ನ ಅಪಹಾಸ್ಯ ಮಾಡಿ ಕಾಮಿಡಿ ಮಾಡಿದ್ದಲ್ಲ, ಅವ್ರ ಬಗ್ಗೆ ಅವರೇ ಅಪಹಾಸ್ಯ ಮಾಡ್ಕೊಂಡು ಅವರೇ ಫೂಲ್ಗಳಾಗಿ ನಗಿಸ್ತಾ ಇದ್ದಿದ್ದು. ನಾನು ಹೇಳೋದು, ನಿನ್ನ ಬಗ್ಗೆ ನಿನಗೆ ಆಡ್ಕೊಂಡು ನಗುವಂತ ತಾಕತ್ತಿದ್ಯಾ, ಅದು ಕಾಮಿಡಿ. ಇನ್ನೊಬ್ರು ಅಪಹಾಸ್ಯ ಮಾಡಿ ಅವರ ನೋವಿನಲ್ಲಿ ನಾವು ನಗುವುದು ತೀರಾ ಹೀನಾಯಕರವಾದ ಕಾಮಿಡಿ. ಅದು ಕಾಮಿಡಿನೇ ಅಲ್ಲ. ನಾನು ಹೇಳೋದು, ಗಿಲ್ಲಿ ಮಾಡ್ತಾರೆ, ಗಿಲ್ಲಿನೂ ತಮಾಷೆ ಮಾಡ್ತಾರೆ, ಗಿಲ್ಲಿನೂ ಟಾಂಟ್ ಕೊಡ್ತಾರೆ, ಗಿಲ್ಲಿನೂ ಕಾಲೆಳಿತಾರೆ, ಬಟ್ ಅಲ್ಲೂ ನೋವಾಗಲ್ಲ, ನಗು ಬರುತ್ತೆ.